ವೈದ್ಯರ ಮೇಲಿನ ದೌರ್ಜನ್ಯ ನಿಲ್ಲಿಸುವಂತೆ ಆಗ್ರಹಿಸಿ ಹಾಗೂ ಹತ್ಯೆಗೆ ತುರ್ತು ನ್ಯಾಯ ದೊರಕಬೇಕು ಹಾಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷಿತ ಕ್ರಮಗಳನ್ನು ಜಾಗೃತಿಗೊಳಿಸಬೇಕೆಂದು ಒತ್ತಾಯಿಸಿ ಶ್ರೀ ಧರ್ಮಸ್ಥಳ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ನಗರದ ತಣ್ಣೀರು ಹಳ್ಳದ ಬಳಿ ಇರುವ ಎಸ್ಡಿಎಂ ಕಾಲೇಜು ಆವರಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತ ಪಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ವೈದ್ಯಕೀಯ ವಿದ್ಯಾರ್ಥಿಗಳ ಡೀನ್ ಡಾಕ್ಟರ್ ಗಾಯತ್ರಿ ಭಟ್ ಮಾಧ್ಯಮದೊಂದಿಗೆ ಮಾತನಾಡಿ, ಕರ್ತವ್ಯ ನಿರತ ವೈದ್ಯರ ಮೇಲೆ ವಿನಾಕಾರಣ ದಬ್ಬಾಳಿಕೆಗಳು ಹೆಚ್ಚಾಗುತ್ತಿದ್ದು ಇದರಿಂದ ಮಾನಸಿಕವಾಗಿ ತುಂಬಾ ನೊಂದಿದ್ದೇವೆ. ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯ ಅವರ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಹತ್ಯೆಯನ್ನು ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ. ಈ ಭೀಕರ ಹಿಂಸಾಚಾರ ಇಡೀ ದೇಶ ಮತ್ತು ವಿಶ್ವವನ್ನು ಬೆಚ್ಚಿ ಬೀಳಿಸಿದೆ. ಹಾಗೆಯೇ ವೈದ್ಯ ವೃತ್ತಿಯಲ್ಲಿ ತೊಡಗುವ ಮೂಲಕ ಇತರರ ಸೇವೆಗೆ ನಮ್ಮ ಬದುಕನ್ನು ಮೀಸಲಿಟ್ಟಿರುವ ವೈದ್ಯರು ಎಂತಹ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಈ ಯುವ ವೈದ್ಯರು ಗೌರವಾನ್ವಿತ ವೈದ್ಯಕೀಯ ವೃತ್ತಿಪರರು ಮಾತ್ರವಲ್ಲದೆ ತಮ್ಮ ಅಂತಃಕರಣದ ಸೇವೆಯ ಮೂಲಕ ಅನೇಕರ ಅನಾರೋಗ್ಯವನ್ನು ಗುಣಪಡಿಸಿ ಜೀವವನ್ನು ಉಳಿಸಿದ ಕರುಣಾಮಯಿ. ಅಂತಹ ವೈದ್ಯರನ್ನು ಕಳೆದುಕೊಂಡಿರುವುದು ಕೇವಲ ಅವರ ಕುಟುಂಬದ ವೈಯಕ್ತಿಕ ದುರಂತವಲ್ಲ, ಅದು ಇಡೀ ಸಮಾಜಕ್ಕೆ ಬಿದ್ದಿರುವ ತೀವ್ರ ಹೊಡೆತವೆಂದು ಪರಿಗಣಿಸಬೇಕಿದೆ. ಯಾರೇ ಆಗಲಿ ಇತರರ ಜೀವವನ್ನು ಉಳಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರ ಮೇಲೆ ನಡೆಸುವ ಇಂತಹ ಹಿಂಸಾತ್ಮಕ ಘೋರ ಅಂತ್ಯವನ್ನು ಸಹಿಸಲಾಗದು ಎಂದರು. ಪ್ರತಿಭಟನೆಯಲ್ಲಿ ಎಸ್ಡಿಎಂ ಕಾಲೇಜು ಮತ್ತು ಆಸ್ಪತ್ರೆಯ ಡಾಕ್ಟರ್ ಪ್ರಸನ್ನ, ಡಾಕ್ಟರ್ ಅಶೋಕ್ ಲಮಣಿ, ಡಾಕ್ಟರ್ ಯಶಸ್ಸು, ಡಾಕ್ಟರ್ ಅಮರ್, ಅಶ್ರಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್ ಹಾಸನ. ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೋಸ್ಕರ ವೈದ್ಯರ ಮೇಲೆ ದಬ್ಬಾಳಿಕೆ ಮಾಡೋದ್ರಿಂದ ಏನೇನು ಕಾನೂನು ತೊಡಕುಂಟಾಗುತ್ತೆ ಅವರಿಗೆ ಅನ್ನೋದನ್ನು ನಾವು ತಿಳಿಸ್ಲಿಕ್ಕೆ ಬಯಸ್ತೇವೆ. ಹಾಗೂ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಡಳಿತದಿಂದಾಗಿ ನಮಗೆ ಒಂದು ಸೂಕ್ತ ರಕ್ಷಣೆ ಬೇಕು ವೈದ್ಯರಿಗೆ ಅಂತ ಮನವಿ ಕೊಡ್ಲಿಕ್ಕೆ ನಾವಿವತ್ತು ಬಂದಿದ್ದೇವೆ. ನನ್ನ ಇವತ್ತಿನ ಈ ಜಾಥಾದಲ್ಲಿ ನಾನು ಒಂದು ವೈದ್ಯಕೀಯ ವಿದ್ಯಾರ್ಥಿಗಳ ಡೀನ್ ಆಗಿದ್ದೇನೆ ಹಾಗೂ ನನ್ನ ಸಹ ಡೀನ್ ಆಗಿ ಡಾಕ್ಟರ್ ಪ್ರಸನ್ನ ಅವರಿದ್ದಾರೆ, ಡಾಕ್ಟರ್ ಅಶೋಕ್ ಲಮಾಣಿ ಅವರಿದ್ದಾರೆ, ಹಾಗೆ ಡಾಕ್ಟರ್ ಯಶಸ್ ಅವರಿದ್ದಾರೆ, ಹಾಗೂ ಡಾಕ್ಟರ್ ಅಮರ್ ಸರ್ ಇದ್ದಾರೆ, ಹಾಗೂ ಡಾಕ್ಟರ್ ಜಾಧವ್ ಸರ್ ಇದ್ದಾರೆ, ಡಾಕ್ಟರ್ ಹರ್ಷಿತಾ ಅವರಿದ್ದಾರೆ, ಹಾಗೆ ಎಲ್ಲ ಸ್ನಾತಕೋತ್ತರ ಹಾಗೂ ಸ್ನಾತಕ ವಿದ್ಯಾರ್ಥಿಗಳಿದ್ದಾರೆ. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಕೂಡ ಬಂದಿದ್ದೇವೆ. ಸುಮಾರು 500 ಜನ ವಿದ್ಯಾರ್ಥಿಗಳೆಲ್ಲ ಬಂದಿದ್ದೇವೆ. ನಮ್ಮದೆಲ್ಲ ಹೋರಾಟ ಅಥವಾ ಈ ಒಂದು ಜಾಥಾ, ಈ ಒಂದು ಮೆರವಣಿಗೆ ಒಂದೇ ಒಂದು ಉದ್ದೇಶಕ್ಕೆ ಏನಂದ್ರೆ, ನಮಗೆ ನಮ್ಮ ವೃತ್ತಿಪರ ಸೇವೆಯನ್ನು ಮಾಡಲಿಕ್ಕೆ ಒಂದು ನಮ್ಮ ಕೆಲಸದ ಏನು ಕ್ಯಾಂಪಸ್ ಅಲ್ಲಿ ನಮಗೆ ಸೂಕ್ತವಾದ ಒಂದು ರಕ್ಷಣೆ ಬೇಕು. ಸಾರ್ವಜನಿಕರು ಅವರು ಯದ್ವಾ ಡಾಕ್ಟರ್ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ಈ ಸಾರ್ವಜನಿಕರು ಬಿಡಬೇಕು ಅನ್ನೋದೇ ನಮ್ಮದೊಂದು ಕೂಗು.